ಬೆಂಗಳೂರು ದಕ್ಷಿಣ ವಿರುದ್ಧ ವಿಜಯನಗರ ತಂಡಗಳ ನಡುವೆ ಈಗಾಗಲೇ ಪಂದ್ಯ ಆರಂಭಗೊಂಡಿದೆ. ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಅಂಕಣ ಎರಡರಲ್ಲಿ ಮುಂದಿನ ಪಂದ್ಯ ಬಾಗಲಕೋಟೆ ವಿರುದ್ಧ ಚಿಕ್ಕಮಗಳೂರು. ಎರಡು ತಂಡಗಳಿಗೆ ಇದು ಮೊದಲ ಕರೆ. ಬಾಗಲಕೋಟೆ ವಿರುದ್ಧ ಚಿಕ್ಕಮಗಳೂರು ಎರಡು ತಂಡಗಳಿಗೆ ಇದು ಮೊದಲ ಕರೆ. ಬಾಗಲಕೋಟೆ ಚಿಕ್ಕಮಗಳೂರು, ಚಿಕ್ಕಮಗಳೂರು ಬಾಗಲಕೋಟೆ. ಅಂಕಣ ಎರಡರಲ್ಲಿ ಮುಂದಿನ ಪಂದ್ಯ ಚಿಕ್ಕಮಗಳೂರು ವಿರುದ್ಧ ಬಾಗಲಕೋಟೆ ಎರಡು ತಂಡಗಳಿಗೆ ಇದು ಮೊದಲ ಕರೆ. ಈಗಾಗಲೇ ಲೀಗ್ ಹಂತದ ಪಂದ್ಯಗಳು ಚಾಲನೆಯಲ್ಲಿದೆ. ಲೀಗ್ ಹಂತದಲ್ಲಿ ಕ್ವಾಲಿಫೈ ಆಗುವಂಥ ತಂಡಗಳು ನಾಕ್ಔಟ್ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳೋದ್ರ ಮೂಲಕ ಆ ಪ್ರಶಸ್ತಿಯ ಸುತ್ತಿಗೂ ಸಹ ಸೆಣಸಾಟವನ್ನು ನಡೆಸ್ಕೊಳ್ಳೋದಕ್ಕೆ ಒಂದೊಳ್ಳೆಯ ಅವಕಾಶ ಇರುತ್ತೆ. ಬೆಂಗಳೂರು ಗ್ರಾಮಾಂತರ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು, ವಿಶೇಷವಾಗಿ ಅವರ ಗೆಳೆಯರಾಗಿ ಪಿ ಮುನಿಯವರು, ಕೆ ಮುನಿಯವರು, ಕೆ ನಾರಾಯಣಪ್ಪರವರು, ಪಿ ಅಶೋಕ್ರವರು, ವೈ ಮುನ್ರಾಜ್ರವರು, ಆಂಜಿಯವರು, ರಮೇಶ್ ರವರು ರಾಮಸಾಗರ, ಸಂಪಂಗಿ ರಾಮಸಾಗರ, ಸುರೇಶ್ ಮರ್ಸೂರು, ಉದಯ್ರವರು, ಮುತ್ತುರಾಜ್ರವರು, ಲಕ್ಷ್ಮೀಕಾಂತ್ರವರು, ಸುರೇಶ್ ಮಾಸ್ಟರ್, ನಂದೀಶ್ ರಾಮಸಾಗರ, ಉದಯ್ ಕುಮಾರ್, ರಾಮಕೃಷ್ಣ ಆನೇಕಲ್, ರಮೇಶ್ ಮರ್ಸೂರು, ತಿಮ್ರಾಜು ಆನೇಕಲ್, ಕೆ ಕೃಷ್ಣಪ್ಪ ಚಿಕ್ಕಾಗಡೆ, ಸೊಣ್ಣಪ್ಪ ಮುತ್ತುಗಟ್ಟಿ, ಮಂಜುನಾಥ್ ಅರಹಳ್ಳಿ, ವೈ ರಾಜಪ್ಪ ಶೆಟ್ಟಹಳ್ಳಿ, ಸುರೇಶ್ ಮರ್ಸೂರು, ಶಂಕರ್ನಾಗ್ ಹೆನ್ಮಾಗು, ರಮೇಶ್. ಇನ್ನು ಅನೇಕ ಸ್ನೇಹಿತರು ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ಜೊತೆಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಆಯೋಜಿಸಿದಂಥ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಸಹಕಾರವನ್ನು ನೀಡುವುದರ ಜೊತೆಯಲ್ಲಿ 2 ತಿಂಗಳ ಕಾಲ ನಿರಂತರವಾದ ಒಂದು ಹೋರಾಟವನ್ನು ನಡೆಸಿಕೊಂಡು ಈ ಒಂದು ಆನೇಕಲ್ನಲ್ಲಿ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜನೆಗೊಂಡಿದೆ. ಮೂವತ್ತೈದು 24 ವಿಜಯಪುರ ತಂಡದ ಪರವಾಗಿ. ದಾಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡದ ಪರ್ಶು, ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ವಿಜಯಪುರ ವಿರುದ್ಧ ಬೆಂಗಳೂರು ಗ್ರಾಮಾಂತರ ತಂಡದ ಯುವ ಪ್ರತಿಭೆ ರಾಮು ಒಂದು ಉತ್ತಮವಾದಂತಹ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಮೂಲಕ 2 ಅಂಕವನ್ನು ಪಡೆಯಲು ಯಶಸ್ವಿಯಾದರು.
ಮಂಚನಹಳ್ಳಿ ಸಂಪಂಗಿ ಅವರು Last and final call. ಧಾರವಾಡ ವರ್ಸಸ್ ಕೊಡಗು. Both team captain bring your team immediately court number 1. ಮಂಚನಹಳ್ಳಿ ಸಂಪಂಗಿ ಅವರಿಗೆ ನಮ್ಮೆಲ್ಲ ತಂಡದ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗುರುಗಳು ನಾಗರಾಜ್ ಸರ್ ವೇದಿಕೆ ಮೇಲೆ ಬರಬೇಕು. ಬೆಂಗಳೂರು ಗ್ರಾಮಾಂತರ ವಿರುದ್ಧ ವಿಜಯಪುರ 42-26 ಈ ಮೂಲಕ ವಿಜಯಪುರ ತಂಡ ವಿಜಯಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸ್ನೇಹಿತರಾಗಿ ಶ್ರೀಯುತ CY ಕೃಷ್ಣಪ್ಪ ಚಿಂಕಲಮಡಿವಾಳ BMTC ಹಿರಿಯ ನಿರ್ವಾಹಕರು, BK ಚಂದ್ರರವರು ಬಿದಿರುಗುಪ್ಪೆ, ಶ್ರೀಯುತ R ರಾಜು ಮಂಚನಹಳ್ಳಿ, ಶ್ರೀಯುತ Y ಶಂಕರ್ ಸಾಹೇಬರು ಬೆಂಡಗನಹಳ್ಳಿ, ಶ್ರೀಯುತ B ರಾಜೇಶ್ ರವರು ಬಿದಿರುಗುಪ್ಪೆ, ಶ್ರೀಯುತ ಮುನ್ರಾಜುರವರು ಹಲ್ದೇನಹಳ್ಳಿ, ಶ್ರೀಯುತ ಆಂಜಯ್ ಗಾಣಿ ಚಿಕ್ಕಾಗಡೆ, ಶ್ರೀಯುತ ಮುತ್ತುರಾಜ್ ಆನೇಕಲ್, ಅಶೋಕ್ ಹುಲಿಮಾವು, ಅಶ್ವಥ್ ಆನೇಕಲ್ ಮಾಸ್ಟರ್, ವೆಂಕಟಸ್ವಾಮಿ ಹೊಸೂರ್, ವೆಂಕಟೇಶ್ ಹೊಸೂರ್, ಅಶೋಕ್ ಪೂನಹಳ್ಳಿ, ಯಲ್ಲೇಶ್ ಬೆದಿರುಗುಪ್ಪೆ, ಪ್ರಸನ್ನಕುಮಾರ್ ಬೆದಿರುಗುಪ್ಪೆ, ಸೋಮಶೇಖರ್ ಬೆದಿರುಗುಪ್ಪೆ, ಸುರೇಶ್ ಗೆರಟಿಗಿನಬೆಲೆ. ಇನ್ನು ಅನೇಕ ಸ್ನೇಹಿತರು ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಜೊತೆಯಲ್ಲಿ ಸಹಕಾರವನ್ನು ನಡೆದರ ಜೊತೆಯಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮದ ಆಯೋಜನೆಯ ರೂವಾರಿಗಳಾಗಿದ್ದಾರೆ. ದಾಳಿಯಲ್ಲಿ ವಿಜಯನಗರದ ರವಿ 7 ಆಟಕ ನಡುವೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ನಮ್ಮ ಕೋಲಾರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ SBM ಮುನ್ರಾಜರವರು ಆಗಮಿಸಿದರೆ ಅವರಿಗೆ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಾಳಿಯಲ್ಲಿ ಬೆಂಗಳೂರು ದಕ್ಷಿಣ ಹಿಂದಿನ ರಾಮನಗರ ಜಿಲ್ಲೆಯ ಅಬ್ಬಿ ರೈಟ್ ರೈಡರ್ ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ನ ಪ್ರಯತ್ನ ಇತ್ತು, ಕವರ್ ಭಾಗದಿಂದ ಡ್ಯಾಶ್ ಹೊಡೆದಕ್ಕೆ ಬಂದರು, ಯಶಸ್ವಿಯಾಗಿದ್ದಾರೆ. ಕಾರ್ನರ್ ಭಾಗದಲ್ಲಿ ಸ್ಪರ್ಶ ಅಂಕವನ್ನು ಪಡೆದುಕೊಂಡ ನಂತರದಲ್ಲಿ ಮಿಡ್ ಲೈನ್ ಕಡೆ ರೀಚ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ, ಯಾಕಂದರೆ ಕವರ್ ಭಾಗದಿಂದ ಒಂದು ಅದ್ಭುತವಾದಂತಹ ಡ್ಯಾಶ್ ಬಂದಿದೆ. ಈ ಒಂದು ಪಂದ್ಯಕ್ಕೆ ವಿಶೇಷವಾಗಿ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಜೊತೆಯಲ್ಲಿ ಜೋಡೆತ್ತುಗಳಾಗಿ ನಮ್ಮ ಪಿ ಮುನಿಯವರು ಮತ್ತು ಕೆ ಮುನಿಯವರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಶ್ರೀಯುತ ಪಿ ಮುನಿಯವರು ಹಾಗೆ ಕೆ ಮುನಿಯವರು ಪತ್ರಿಕೆ ಸಂಪಾದಕರು, ಶ್ರೀಯುತ ಕೆ ನಾರಾಯಣಪ್ಪರವರು, ಪಿ ಅಶೋಕ್ರವರು ಪುಂದಳ್ಳಿ, ಶ್ರೀಯುತ ವೈ ಮುನ್ರಾಜರವರು, ರಮೇಶ್ ರವರು ರಾಮಸಾಗರ, ಸಂಪಂಗಿ ರಾಮಸಾಗರ, ಸುರೇಶ್ ಮರ್ಸೂರು, ಉದಯರವರು, ಮುತ್ತುರಾಜ್ರವರು, ಲಕ್ಷ್ಮೀಕಾಂತ್ರವರು, ಸುರೇಶ್ ಮಾಸ್ಟ್ರವರು, ನಂದೀಶ್ ರಾಮಸಾಗರ, ರಾಮಕೃಷ್ಣ ಆನೇಕಲ್, ತಿಮ್ರಾಜ್ ಆನೇಕಲ್, ಧಾರವಾಡ. ಈ ಪಂದ್ಯಕ್ಕೆ ರೆಫ್ರಿ ಭೂತರಾಯಪ್ಪ, ಅಂಪೈರ್ ನಂಜೇಶ್ ಗೌಡ, ಮೋಹನ್,
ಸ್ಕೋರರ್ ನರಸಿಂಹಮೂರ್ತಿ, ಅಸಿಸ್ಟೆಂಟ್ ಸ್ಕೋರರ್ ಸುದೀಪ್ ಕೃಷ್ಣಪ್ಪ, ಥರ್ಡ್ ರೈಡ್ ಅಬ್ದುಲ್ ಖಾದರ್, 13 ಸೆಕೆಂಡ್ ರಾಜು. ಹಾಗೆ ಕೆ ಕೃಷ್ಣಪ್ಪ ಚಿಕ್ಕಾಗಡೆ, ರಮೇಶ್ ರವರು, ರಮೇಶ್ ಮರ್ಸೂರು, ಸೊಣ್ಣಪ್ಪ ಮುತ್ತುಗಟ್ಟಿ, ಮಂಜುನಾಥ್ ಅರಳ್ಳಿ, ವೈ ರಾಜಪ್ಪ ಶೆಟ್ಟಳ್ಳಿ, ಸುರೇಶ್ ಮರ್ಸೂರು, ಶಂಕರ್ನಾಗ್ ಹೆನ್ಮಾಗ್, ಇನ್ನು ಅನೇಕ ಸ್ನೇಹಿತರಿದ್ದಾರೆ. ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ಜೊತೆಯಲ್ಲಿ ಎಲ್ಲ ಗೆಳೆಯರ ಒಂದು ಹೋರಾಟ, ಒಂದು ಸುಂದರವಾದಂಥ ಕಬಡ್ಡಿ ಪಂದ್ಯಾವಳಿ. ಆನೇಕಲ್ನ ಈ ಒಂದು ತಾಲೂಕಿಗೆ ಕರ್ನಾಟಕದ ವಿವಿಧ ಜಿಲ್ಲೆಯ ಆಟಗಾರರು, ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ, ದಕ್ಷಿಣ ಕನ್ನಡದಿಂದ ಬಳ್ಳಾರಿವರೆಗೆ, ಕರ್ನಾಟಕದ ಅಷ್ಟ ದಿಕ್ಕುಗಳಿಂದ ಕಬಡ್ಡಿಯ ಕಲಿಗಳು ಬಂದು ತಮ್ಮ ಅದ್ಭುತವಾದಂಥ ಪ್ರದರ್ಶನವನ್ನು ನೀಡುತ್ತಾ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನ ಪಟ್ಟಕ್ಕಾಗಿ ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ವಿರುದ್ಧ ವಿಜಯನಗರ. ಕಲ್ಯಾಣ ಕರ್ನಾಟಕದ ಭಾಗದಿಂದ ಆಗಮಿಸಿದ ವಿಜಯನಗರ ಈ ಬಾರಿ ಬೆಂಗಳೂರು ದಕ್ಷಿಣ ಒಂದು ಅದ್ಭುತವಾದಂತಹ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಹಿರಿಯರು ಶ್ರೀಯುತ ಮುಕ್ಕಣ್ಣ ಸರ್ ಅವರು ಸಹ ಆಗಮಿಸಿ ಪಂದ್ಯದ ವೀಕ್ಷಣೆಯಲ್ಲಿದ್ದರೆ ಅವರಿಗೆ ವಿಶೇಷವಾಗಿ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಕೊಪ್ಪಳ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ಹುಲಿ ಶಿವರುದ್ರಯ್ಯರವರು ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಲೈನಪ್ ಮಾಡಿಸ್ಲಿಕ್ಕೆ ಈ ಎರಡೂ ತಂಡಗಳಿಗೆ ಪರಿಚಯ ಮಾಡಿಕೊಳ್ಳಲು ನಮ್ಮ ತಂಡದ ಸದಸ್ಯರುಗಳಂಥ ಮಂಚಳ್ಳಿ ರಾಜು, ಖಾನ್, ಶೆಟ್ಟಳ್ಳಿ ರಾಜಪ್ಪ ಅವರು, ಕೆ ಮುನಿಯಪ್ಪ ಅವರು, ಪಿ ಮುನಿ, ಆಂಜಿ, ಮಂಜಣ್ಣ, ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯ ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ಚಾಮರಾಜನಗರ. ಎರಡು ತಂಡಗಳಿಗೆ ಇದು ಮೊದಲ ಕರೆ. ನಾಗರಾಜ್ ಮಾಸ್ಟ್ರು ಅಂಕಣ ಒಂದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ಚಾಮರಾಜನಗರ. ಮುನ್ರಾಜ್ ಹಳೆ ಕಬಡ್ಡಿ ಆಟಗಾರ ಅಂತ ಚಿಕ್ಕಗಡೆ ಮುನ್ರಾಜ್, ಕರ್ಕೊಂಡೋಗ ಮುನ್ರಾಜ್ ಅಣ್ಣ. ರಮೇಶ್, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕರ್ನಾಟಕದ ವಿದ್ಯಾಕಾಶಿ, ಗಂಡು ಮೆಟ್ಟಿದ ನಾಡಿನಿಂದ ಆಗಮಿಸಿದಂಥ ಧಾರವಾಡ ಜಿಲ್ಲಾ ತಂಡ ಎದುರಿಸ್ತಾ ಇದ್ದಾರೆ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತಾನೆ ಕರೆಯಲ್ಪಡುವಂಥ ಕೊಡಗು ಜಿಲ್ಲಾ ತಂಡ. ಎರಡು ಬಲಿಷ್ಠ ತಂಡಗಳ ನಡುವೆ ಇದೀಗ ಪಂದ್ಯ ಆರಂಭವಾಗಲಿಕ್ಕಿದೆ. Seventeen 11 in favor of ಬೆಂಗಳೂರು. ವಿಜಯನಗರ 17-11
ವಿಜಯನಗರ ಪರವಾಗಿ. ಶುಭ ಹಾರೈಸಿದಂತೆ ಎಲ್ಲ ಗೌರವ ಅತಿಥಿಗಳು ಸಹ ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ಕೇಳ್ಕೊಳ್ತಾ, ಕೊಡಗು ವಿರುದ್ಧ ಧಾರವಾಡ. ಉತ್ತಮವಾದಂಥ ಒಂದು ದಾಳಿ. ಆರ್ಗ್ಯೂ ಮಾಡಬೇಡಿ, ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಅಂಕಣ 1ರಲ್ಲಿ ಮುಂದಿನ ಪಂದ್ಯ ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ಚಾಮರಾಜನಗರ. ಅಂಕಣ 2ರಲ್ಲಿ ಸೆಕೆಂಡ್ ಕಾಲ್ ಕೋರ್ಟ್ ನಂಬರ್ 2 ಬಾಗಲಕೋಟೆ ವರ್ಸಸ್ ಚಿಕ್ಕಮಗಳೂರು. 2ನೇ ಕರೆ ಬಾಗಲಕೋಟೆ ಜಿಲ್ಲೆ ವಿರುದ್ಧ ಚಿಕ್ಕಮಗಳೂರು. ಹದಿನೇಳು 12 ವಿಜಯನಗರ ತಂಡದ ಪರವಾಗಿ. ನಮ್ಮ ಶಂಕರ್ ನಾಗ್, ಆತ್ಮೀಯ ಶಿವಣ್ಣ ಸರ್ ಒಂದು ನಿಮಿಷ. ಲೋಕೇಶಣ್ಣ, ಸ್ನೇಹಜೀವಿಯಾದಂತಹ ಕೃಷ್ಣಮೂರ್ತಿ ಅವರಿಗೆ ನಮ್ಮ ತಂಡದ ಪರವಾಗಿ ಒಂದು ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮ. 2 ಅವರಪ್ಪ. ಶಂಕರ್ ನಾಗ್ ಕಾಣೆ ಆಗ್ಬಿಟ್ಟವ್ರು. 2 ಅವರ್ ಆಯ್ತು. ಕೊಡಗು ತಂಡದ ಈ ಬಾಟ್ಕರ ಬ್ಯಾಕ್ಹೋಲ್ಡ್ನ ಪ್ರಯತ್ನ. ಈ ಬಾರಿ ಶಂಕರ್ ಅದ್ಭುತವಾದಂಥ ಒಂದು ಟ್ಯಾಕಲ್ ಧಾರವಾಡ ತಂಡದ ಆಟಗಾರರಿಂದ. ಸಪ್ಪು ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಅಂಕಣ 2ರಲ್ಲಿ ವಿಜಯನಗರ ವಿರುದ್ಧ ಬೆಂಗಳೂರು ದಕ್ಷಿಣ. ಹಾಫ್ ಟೈಮ್ ಸ್ಕೋರ್ 17-12 ವಿಜಯನಗರ ತಂಡದ ಪರವಾಗಿ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ. ದಾಳಿಯಲ್ಲಿ ಬೆಂಗಳೂರು ದಕ್ಷಿಣ ಅಂದರೆ ಹಿಂದಿನ ರಾಮನಗರ ಜಿಲ್ಲೆ ಆಟಗಾರ ಬಾರಿ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. 2+2 4 ಪಾಯಿಂಟ್ ಬೆಂಗಳೂರು ದಕ್ಷಿಣ. ಈ ಮೂಲಕ ಸ್ಕೋರ್ 17-16. 1 ಅಂಕದ ಮುನ್ನಡೆಯಲ್ಲಿ ವಿಜಯನಗರ. ಇವಾಗ ಸ್ಕೋರ್ 17-17. ಡಿಲೇ ರೈಡ್ ಆಗಿರೋದ್ರಿಂದ ಒಂದು ಟೆಕ್ನಿಕಲ್ ಪಾಯಿಂಟ್ ಇಲ್ಲಿ ರಾಮನಗರ ತಂಡ ಅಂದರೆ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡಕ್ಕೆ ಸೇರ್ಪಡೆ ಆಗಿದೆ. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂಥ ಕಬಡ್ಡಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನನ್ನು ಈ ಒಂದು ಆನೇಕಲ್ನ ASB ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ದಾಳಿಯಲ್ಲಿ ರಾಮನಗರ ತಂಡದ ಯುವ ಆಟಗಾರ
ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಇಟ್ಸ್ ಎ ಡೂ ಆರ್ ಡೈ. ಉತ್ತಮವಾದಂಥ ದಾಳಿ, ಸುಲಭವಾಗಿ ಲಾಬಿಯನ್ನು ಬಳಸ್ಕೊಳ್ತಾ ಇಲ್ಲಿ ರೋಲಿಂಗ್ ಸ್ಕಿಲ್ನೊಂದಿಗೆ ಎಸ್ಕೇಪ್ ಆಗಿದ್ದಾನೆ. 1917 ಇನ್ ಫೇವರ್ ಆಫ್ ರಾಮನಗರ. 19-17 ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡ. ಅದ್ಭುತವಾದಂಥ ಒಂದು ಟ್ಯಾಕಲ್, ಡಬಲ್ ಥೈ ಹೋಲ್ಡ್. ಒಬ್ಬ ಅನುಭವಿ ಆಟಗಾರ ಅಭಿ. 20-17 3 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡ. ಪಂದ್ಯದ ಆರಂಭಿಕ ಹಂತದಲ್ಲಿ ವಿಜಯನಗರ ತಂಡ ಮುನ್ನಡೆಯಲ್ಲಿದ್ದರೂ ಸಹ ಪಂದ್ಯ ದಾಳಿಯಲ್ಲಿ ಧಾರವಾಡ ತಂಡದ ಬಾಬು ಒಬ್ಬ ಬಲಿಷ್ಠ ದಾಳಿಗಾರ. ಈ ಬಾರಿ ಹೇಮಂತ ಟ್ಯಾಕಲ್ನ ಪ್ರಯತ್ನ ಇತ್ತು. ಕಾರ್ನರ್ ವಿಭಾಗದ ಇಬ್ಬರು ಆಟಗಾರಲ್ಲಿ ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗಿ ಅಂಕಣದ ಹೊರ ನಡೀತಾ ಇದ್ದಾರೆ. 12-1 ಧಾರವಾಡ ತಂಡದ ಪರವಾಗಿ. 12-1 ಇನ್ ಫೇವರ್ ಆಫ್ ಧಾರವಾಡ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ದಾಳಿಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡದ ಜರ್ಸಿ ನಂಬರ್ 10 ಆಟಗಾರ. ಇಪ್ಪತ್ತೊಂದು 17 ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡದ ಪರವಾಗಿ. 4 ಅಂಕದ ಮುನ್ನಡೆಯೊಂದಿಗೆ ವಿಜಯನಗರದ ಜರ್ಸಿ ನಂಬರ್ 1 ಕಿರಣ ಡಿಫೆನ್ಸ್ ಅನ್ನು ಚೆಕ್ ಮಾಡಿದ್ರು. ಸಾಕಷ್ಟು ಪ್ರಯತ್ನ ಕೂಡ ಇತ್ತು, ಆದರೆ ಅಷ್ಟೇ ರಕ್ಷಣಾತ್ಮಕ ಆಟ. ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಶಿವ ಸೂಪರ್ ಟ್ಯಾಕಲ್ ಆನ್ ಆಗಿತ್ತು. ಈ ಬಾರಿ ಲೆಫ್ಟ್ ಇನ್ ಜಾಗದಿಂದ ಒಂದೊಳ್ಳೆ ಟ್ಯಾಕಲ್. ಸಹ ಆಟಗಾರರು ಸಹ ಅಷ್ಟೇ ಕ್ವಿಕ್ ಆಗಿ. ಎಸ್, ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಹಿಂದಿನ ರಾಮನಗರ, ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಈ ಮೂಲಕ ಸ್ಕೋರ್ ಬೆಂಗಳೂರು ದಕ್ಷಿಣ 21, ವಿಜಯನಗರ 20. ಕೇವಲ 1 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡ. ಇನ್ ಫೇವರ್ ಆಫ್ ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡ. ಅಂಕಣ 2ರ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಯಮನಪ್ಪರ್ ಅವರು ಬೆಳಗಾವಿ, ತೀರ್ಪುಗಾರರಾಗಿ ಪ್ರಕಾಶ್ ಬೆಂಗಳೂರು, ರಮೇಶ್ ಬಾಬು ಬೆಂಗಳೂರು, ಸ್ಕೋರರ್ ಆಗಿ ಸಂಪತ್ ಕೋಲಾರ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಹಡಪದ್ ಗದಗ್ ಹಾಗೂ ಭಾಷಾ ಬೆಂಗಳೂರು, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಪಂಪಾಪತಿ ಬಳ್ಳಾರಿ, 32nd ರೆಕಾರ್ಡರ್ ಆಗಿ ವೇಣುಗೋಪಾಲ್ ಬೆಂಗಳೂರು. ಎಸ್, 2 ಅಂಕಣದಲ್ಲಿ ನಿರಂತರವಾದಂಥ ಪಂದ್ಯ ನಡೀತಾ ಇದೆ.
ಎಸ್ ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ಸ್ ಟು ಗೋ. ಸ್ಕೋರ್ 22-21. ಲಾಸ್ಟ್ ಅಂಡ್ ಫೈನಲ್ ಬೆಂಗಳೂರು ಕಾಲ್. ದಕ್ಷಿಣ ಪರವಾಗಿ. ಕೋರ್ಟ್ ನಂಬರ್ 2 ಬಾಗಲಕೋಟೆ ವರ್ಸಸ್ ಚಿಕ್ಕಮಗಳೂರು. ಬೋತ್ ಟೀಮ್ ಕ್ಯಾಪ್ಟನ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ ಕೋರ್ಟ್ ನಂಬರ್ 2. ಈ ಪಂದ್ಯಕ್ಕೆ ರೆಫ್ರಿ ಅಭಿಷೇಕ್, ಅಂಪೈರ್ ರವಿಕುಮಾರ್, ಅರುಣ್ ಕುಮಾರ್, ಸ್ಕೋರರ್ ಯಮುನಪ್ಪ, ಅಸಿಸ್ಟೆಂಟ್ ಸ್ಕೋರರ್ ಪಂಪಾಪತಿ, ದೇವರಾಜ್, ಥರ್ಡ್ ರೈಡ್ ಭಾಷಾ, 30 ಸೆಕೆಂಡ್ ಅಡಪತ್. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಕೋರ್ಟ್ ನಂಬರ್ 1 ದಕ್ಷಿಣ ಕನ್ನಡ ವಿರುದ್ಧ ಚಾಮರಾಜನಗರ. 2 ತಂಡಗಳಿಗೆ ಇದು 2ನೇ ಕರೆ. ಡಿಕೆ ಡಿಸ್ಟ್ರಿಕ್ಟ್ ವರ್ಸಸ್ ಚಾಮರಾಜನಗರ್. ಬೋತ್ ಟೀಮ್ ಕ್ಯಾಪ್ಟನ್ ನೋಟ್ ಸೆಕೆಂಡ್ ಕಾಲ್ ಫಾರ್ ಯು. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಈ ಒಂದು ಆನೇಕಲ್ನಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಆಯೋಜಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ 31 ಜಿಲ್ಲಾ ತಂಡಗಳಿಗೆ ಸಮವಸ್ತ್ರವನ್ನು ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ನೀಡಿರುತ್ತಾರೆ. ಈ ಸುಂದರವಾದಂಥ ಸಮವಸ್ತ್ರವನ್ನು ಬೆಂಗಳೂರಿನ ಹೆಸರಾಂತ ಸ್ಪೋರ್ಟ್ಸ್ ಬ್ರ್ಯಾಂಡ್ ವೇರ್ ಆಗಿರುವಂಥ ಆರ್ಟ್ ಏರ್ ಬ್ರ್ಯಾಂಡ್ನಲ್ಲಿ ಬಹಳ ಅದ್ಭುತವಾದಂಥ ಸಮವಸ್ತ್ರವನ್ನು ಸಿದ್ಧ ಮಾಡಿಕೊಟ್ಟಿದ್ದಾರೆ. ಆರ್ಟೇರ್ ಬೆಂಗಳೂರು ಇನ್ಸ್ಟಾಗ್ರಾಮ್ನಲ್ಲೂ ಸಹ ನೀವು ಆರ್ಟೇರ್ ಅಫಿಷಿಯಲ್ ಪೇಜನ್ನು ನೀವು ಫಾಲೋ ಮಾಡ್ಕೊಳ್ಬೋದು. ಬಹಳ ಸುಂದರವಾಗಿ ಕಲರ್ಫುಲ್ ಆದಂಥ ಒಂದು ಸಮವಸ್ತ್ರವನ್ನು ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ಎಲ್ಲ ಕ್ರೀಡಾಪಟುಗಳಿಗೆ ನೀಡಿದ್ದಾರೆ. ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾವೆ. ಮಹದೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸೋಣ. ಹಾಗೆ ಸ್ನೇಹಿತರಂತ ಸಿ ವಿ ಕೃಷ್ಣಪ್ಪ ಅವರು ಸಹ ವೇದಿಕೆಗೆ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಅದ್ಭುತವಾದಂಥ ಒಂದು ಟ್ಯಾಕಲ್, ಸೂಪರ್ ಟ್ಯಾಕಲ್. ವಿಜಯನಗರದ ಆಟಗಾರರು ಕಮ್ ಬ್ಯಾಕ್ ಮಾಡುವಂಥ ಒಂದು ಪ್ರಯತ್ನ. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಟು ಗೋ ಇನ್ ಕೋರ್ಟ್ ನಂಬರ್ 2. ಸ್ಕೋರ್ 25-23. ಬೆಂಗಳೂರು ದಕ್ಷಿಣ ತಂಡದ ಪರವಾಗಿ 2 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡ. ನಾನು ಅವಾಗಲೇ ಸೂಚನೆ ನೀಡಿದ್ದೆ, ಆ ಗೆರೆ ದಾಟಿ ನೀವು ಬರಬಾರ್ದು, ನಾನು ಬರಬಾರ್ದು ಅಂತ. ನೀವು ಒಳಗಡೆನೆ ಬಂದ್ಬಿಟ್ಟಿದ್ರೆ. ಇಪ್ಪತ್ತೈದು 23 ಬೆಂಗಳೂರು ದಕ್ಷಿಣ ತಂಡದ ಪರವಾಗಿ. ಹಲೋ, 25-23 2 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡ. ದಾಳಿಯಲ್ಲಿ ವಿಜಯನಗರದ ಜರ್ಸಿ ನಂಬರ್ 1 ಆಟಗಾರ ಕಿರಣ್. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿದ್ದ ಸಂದರ್ಭ. ಎಸ್ ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ ಇನ್ ಕೋರ್ಟ್ ನಂಬರ್ 2. 25 ಬೆಂಗಳೂರು ದಕ್ಷಿಣ, 23 ವಿಜಯನಗರ. 25-23 2 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ದಕ್ಷಿಣ ಹಿಂದಿನ ರಾಮನಗರ ಜಿಲ್ಲಾ ತಂಡ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ ಒಂದು ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗ್ತಾ ಇದ್ದಾನೆ. ಬೇಡವಾದಂಥ ಟ್ಯಾಕಲ್. 26-23 3 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡ. ಎಂಟ್ರೆನ್ಸ್ ಅಲ್ಲಿ ನಿಂತಿರೋ ನೋಡಿ, ಆಲ್ರೆಡಿ ಗೆರೆ ದಾಟ್ ಬಂದಿದ್ರ. ಹಿಂದಕ್ಕೆ ಹೋಗಿ, ದಯವಿಟ್ಟು ಹಿಂದಕ್ಕೆ ಹೋಗಿ. ಅಲ್ಲಿ ಗ್ಯಾಲರಿಯಲ್ಲಿ ಕೂತಿರೋರಿಗೆ ಸಹ ಮ್ಯಾಚ್ ಕಾಣಿಸ್ಬೇಕಲ್ವಾ.
ಎಲ್ಲ ನಮ್ಮ ಆನೇಕಲ್ ಈ ಭಾಗದ ಹಿರಿಯ ಕಬಡ್ಡಿ ಪ್ರೋತ್ಸಾಹಕರು, ನಿಮ್ಮ ಜೋಶ್ ನೋಡ್ತಾ ಇದ್ರೆ ನೀವೇ ಆಡೋಂಗಿದ್ದೀರ. ನೆಕ್ಸ್ಟ್ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ನಿಮಗೂ ಸಹ ಒಂದು ಸೀನಿಯರ್ ಅಂದರೆ 50 ವರ್ಷ ಮೇಲ್ಪಟ್ಟವರಿಗೂ ಸಹ ಒಂದು ಕಬಡ್ಡಿ ಪಂದ್ಯಾವಳಿನ ಆಯೋಜನೆ ಮಾಡಬೇಕೇನೋ ಆ ರೀತಿಯಲ್ಲಿ ಜೋಶ್ನಲ್ಲಿ ನಿಂತ್ಕೊಂಡು ಮ್ಯಾಚನ್ನು ನೋಡ್ತಾ ಇದ್ದೀರಾ. ಈ ಪಂದ್ಯದ ಮೇಲೆ ಸಂಪೂರ್ಣವಾದಂಥ ಹಿಡಿತವನ್ನು ಸಾಧಿಸ್ಕೊಳ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಮೂಲಕ ಸ್ಕೋರ್ 30-23, 7 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ದಕ್ಷಿಣ. ಬೆಂಗಳೂರು ದಕ್ಷಿಣ ತನ್ನ ಆತ್ಮವಿಶ್ವಾಸವನ್ನು ಇಲ್ಲಿ ಹೆಚ್ಚಿಸ್ಕೊಳ್ತಾ ಅದ್ಭುತವಾದಂಥ ಒಂದು ಟ್ಯಾಕಲ್ ಅನ್ನು ಇಲ್ಲಿ ಸಾಧಿಸಿಕೊಂಡಿದ್ದಾರೆ. 31-23 ಬೆಂಗಳೂರು ದಕ್ಷಿಣ ತಂಡದ ಪರವಾಗಿ. ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನ. ಮನುಷ್ಯನ ಜೀವನದಲ್ಲಿ ಸಮಯ ವ್ಯರ್ಥ ಮಾಡಿದ್ರೆ ನಾವು ಆತನ ಸೋಂಬೇರಿ ಅಂತ ಕರಿತೇವೆ. ಕಬಡ್ಡಿಯಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂಥ ಆಟಗಾರನನ್ನು ಚಾಣಾಕ್ಷ ಅಂತ ಕರಿಬೋದು. ಯಾಕಂದರೆ ಸಮಯಕ್ಕೆ ಸರಿಯಾಗಿ ಎಲ್ಲ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಕೆಲವೊಮ್ಮೆ ಮ್ಯಾಚ್ ಸೋತಿರೋದು ಉಂಟು. ಆದರೆ ಈ ಒಂದು ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಸಂಪೂರ್ಣವಾಗಿ ರಾಮನಗರ ಅಂದರೆ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲಾ ತಂಡ ವಿಜಯಶಾಲಿ ಆಗಿದ್ದಾರೆ ವಿಜಯನಗರದ ವಿರುದ್ಧ. ತಂಡದ ತರಬೇತುದಾರರಾಗಿರುವಂಥ ಸತೀಶ್ ನಾಯ್ಕ ಅವರ ಮುಖದಲ್ಲಿ ಒಂದು ಸ್ವಲ್ಪ ಮಂದಹಾಸ ಈಗ ಕಾಣಿಸ್ತಾ ಇದೆ. ನಿಟ್ಟುಸಿರನ್ನು ಬಿಡ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ.